ಎಲ್ಲರಿಗೂ ನಮಸ್ಕಾರ. ಇವತ್ತು ಡಯಾಬಿಟಿಸ್ ಡೈರೀಸ್ನಲ್ಲಿ ಡಯಾಬಿಟಿಸ್ ಮತ್ತು PCOS ಈ ಸಬ್ಜೆಕ್ಟ್ ಬಗ್ಗೆ ನಾವು ಏನು ಯೋಗ, ಲೈಫ್ ಸ್ಟೈಲ್ ಚೇಂಜಸ್, ಆಸನ ಪ್ರಾಕ್ಟೀಸಸ್ ಮತ್ತು ಪ್ರಾಣಾಯಾಮ ಪ್ರಾಕ್ಟೀಸಸ್ ಯಾವ್ದು ಹೆಲ್ಪ್ ಆಗುತ್ತೆ ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಸೂಕ್ಷ್ಮ ವ್ಯಾಯಾಮ ಮತ್ತು ಸೂರ್ಯ ನಮಸ್ಕಾರ ಆದಮೇಲೆ ಈಗ ವಿ ವಿಲ್ ಡೂ ಬದ್ಧ ಕೋಣಾಸನ. ಕಾಲುಗಳನ್ನು ಈ ಥರ ಮಡಿಸ್ಕೊಂಡು ಪಾದಗಳನ್ನು ಸೇರಿಸಬೇಕು. ಬೆನ್ನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೇರವಾಗಿ ಇರಬೇಕು. ಆಮೇಲೆ ಕೈಗಳಲ್ಲಿ ಯೋನಿ ಮುದ್ರೆಯಿಂದ ಇದು ಯುಟರಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಇಟ್ ಈಸ್ ನೋನ್ ಟು ಹ್ಯಾವ್ ವೆರಿ ಗುಡ್ ಬೆನಿಫಿಟ್ ಫಾರ್ ದಿ ಯೂರೋಜೆನಿಟಲ್ ಸಿಸ್ಟಮ್. ಬದ್ಧ ಕೋಣಾಸನ ಕೂಡ ಯೂರೋಜೆನಿಟಲ್ ಸಿಸ್ಟಮ್ಗೆ ಭಾಳ ಉಪಯೋಗ ಆಗುತ್ತೆ. ಇನ್ನರ್ ಥೈ ಮಸಲ್ಸ್ ಎಲ್ಲ ಭಾಳ ಸ್ಟ್ರೆಚ್ ಆಗುತ್ತೆ. ಆಮೇಲೆ ಬದ್ಧ ಕೋಣಾಸನ ಇದೇ ಪೊಸಿಷನಲ್ಲಿ ವಿ ಕ್ಯಾನ್ ಡೂ ವಾಟ್ ಈಸ್ ಕಾಲ್ಡ್ ದಿ ಬಟರ್ಫ್ಲೈ ಫ್ಲ್ಯಾಪ್ಸ್. ಸೊ ಕಾಲು ಬೆರಗಳನ್ನ ಹೀಗೆ ಹಿಡ್ಕೊಂಡು ಜಸ್ಟ್ ಹ್ಯಾವ್ ಟು ರೇಸ್, ಮಂಡಿಗಳನ್ನು ಎತ್ತಿ ಇಳಿಸ್ಬೇಕು. ರೇಸ್ ದ ಲೆಗ್ಸ್ ಆ್ಯಂಡ್ ದೆನ್ ಲೋವರ್ ದೆಮ್. ಇದು ಈಗ PCOSನಲ್ಲಿ ಸಾಮಾನ್ಯವಾಗಿ ಸೈಕಲ್ಸ್ ಡಿಲೇ ಆಗ್ತಾ ಇರುತ್ತೆ ಅಥವಾ ವೇರಿಯೇಷನ್ ಆಗ್ತಾ ಇರುತ್ತೆ. ಸೊ ಅದೆಲ್ಲದಕ್ಕೂ ಇದು ಬಹಳ ಇಟ್ಸ್ ಅ ವೆರಿ ಬೆನಿಫಿಷಿಯಲ್ ಪ್ರಾಕ್ಟೀಸ್. ಇದನ್ನು ಅಭ್ಯಾಸ ಮಾಡ್ತಾ ಇನ್ನೂ ವೇಗವಾಗಿ ಕೂಡ ಮಾಡ್ಬೋದು. ಓಕೆ, ಈಗ ನೆಕ್ಸ್ಟ್ ಪ್ರಾಕ್ಟೀಸ್ ಉಪವಿಷ್ಟ ಕೋಣಾಸನ. ಉಪವಿಷ್ಟ ಕೋಣಾಸನದಲ್ಲಿ ಬೋತ್ ಡೈನಾಮಿಕ್ ಮತ್ತು ಸ್ಟ್ಯಾಟಿಕ್ ಪ್ರಾಕ್ಟೀಸಸ್ ಮಾಡೋಣ. ಇದು ಒಂದು ಚಕ್ಕಿ ಚಲನ ಅಂತಾರೆ, ಅದು ಹಿಟ್ಟು ಬೀಸೋದು, ಹಿಟ್ಟು ರುಬ್ಬೋದು. ಕ್ಲಾಕ್ ವೈಸ್ 5 ಟೈಮ್ಸ್, ಆ್ಯಂಟಿ ಕ್ಲಾಕ್ ವೈಸ್ 5 ಟೈಮ್ಸ್. ಅಭ್ಯಾಸ ಆಗ್ತಾ ಹೆಚ್ಚು ಮಾಡ್ಬೋದು. ಈಗ raise both hands, exhale, turn to the side, catch hold of your toes. ಸಾಧ್ಯ ಆಗಲಿಲ್ಲ ಅಂತಂದರೆ ಆ್ಯಂಕಲ್ಸ್ ಹಿಡ್ಕೋಬೋದು. ಬೆನ್ನು ಎಷ್ಟು ಸ್ಟ್ರೆಚ್ ಆಗುತ್ತೆ ಅಷ್ಟು ಒಳ್ಳೆಯದು. ಉಸಿರು ತಗೊಳ್ತಾ ಮೇಲೆ ಬನ್ನಿ. ಈಗ ಉಸಿರು ಬಿಡ್ತಾ ಇನ್ನೊಂದು ಕಡೆ. ಇನ್ಹೇಲ್, ಟರ್ನ್ ಟು ದ ಲೆಫ್ಟ್, ಎಕ್ಸೇಲ್, ಬೆಂಡ್ ಫಾರ್ವರ್ಡ್. ಇದು ಸ್ಟ್ಯಾಟಿಕ್ ಪೋಸ್. ಇದರಲ್ಲಿ ಸ್ವಲ್ಪ ಹೊತ್ತು ಹಾಗೇ ಇರಬೇಕು. ಸಾಧ್ಯವಾದರೆ 10 ಬ್ರೆತ್ಸ್ವರೆಗೂ ಹಾಗೇ ಇರ್ಬೋದು. 10 ಬಾರಿ ಉಸಿರಾಟ ಆಗೋವರೆಗೂ ಹಾಗೇ ಇರ್ಬೋದು. ಇನ್ಹೇಲ್, ಕಮ್ ಬ್ಯಾಕ್. ಓಕೆ, ವಿಭಾಗೀಯ ಪ್ರಾಣಾಯಾಮ ಆರ್ ಸೆಕ್ಷನಲ್ ಬ್ರೀದಿಂಗ್. First let us do the abdominal breathing. ಉಸಿರು ತಗೊಂಡಾಗ ಹೊಟ್ಟೆ ಮುಂದೆ ಬರುತ್ತೆ, ಉಸಿರು ಬಿಡುವಾಗ ಹೊಟ್ಟೆ ಬೆನ್ನಿನ ಕಡೆಗೆ ಹೋಗುತ್ತೆ, ಒಳಗೆ. ಕೈಗಳು ಚಿನ್ಮುದ್ರೆಯಲ್ಲಿದೆ. ನೆಕ್ಸ್ಟ್ ಥೊರಾಸಿಕ್ ಬ್ರೀದಿಂಗ್. ಕೈಗಳು ಚಿನ್ಮಯ ಮುದ್ರೆಯಲ್ಲಿದೆ. ಉಸಿರಾಟ ಈಗ ಮಿಡಲ್ ಚೆಸ್ಟ್ ಏರಿಯಾನಲ್ಲಿ ಫೋಕಸ್ ಆಗಿರುತ್ತೆ.
ನೆಕ್ಸ್ಟ್ ಕ್ಲಾವಿಕ್ಯುಲಾರ್ ಬ್ರೀದಿಂಗ್. ಕೈಗಳು ಆದಿಮುದ್ರೆಯಲ್ಲಿರುತ್ತೆ. ಈ ಭಾಗದಲ್ಲಿ ಮನಸ್ಸನ್ನು ಗಂಟಲು ಭಾಗದಲ್ಲಿ ಇಟ್ಕೊಳ್ಳಿ. ಸ್ಟರ್ನಮ್ ಅಂತ ಹೇಳ್ತಾರೆ. ಇನ್ ದ ಸೆಂಟರ್ ಆಫ್ ದಿ ಬಾಟಮ್ ಪಿಟ್ ಆಫ್ ದ ಥ್ರೋಟ್. ಕೈಗಳು ಆದಿಮುದ್ರೆಯಲ್ಲಿದೆ. ಈಗ ಕಂಪ್ಲೀಟ್ ಬ್ರೀದಿಂಗ್. ಕೈಗಳು ಬ್ರಹ್ಮ ಮುದ್ರೆಯಲ್ಲಿದೆ. ಎಂಟೈರ್ ಲಂಗ್ ಕೆಪಾಸಿಟಿನ ಇಂಪ್ರೂವ್ ಮಾಡೋದಕ್ಕೆ ಈ ಪ್ರಾಕ್ಟೀಸ್ ಸೆಕ್ಷನಲ್ ಬ್ರೀದಿಂಗ್ ಆರ್ ವಿಭಾಗೀಯ ಪ್ರಾಣಾಯಾಮ. ಇದನ್ನು ಮಾಡೋದ್ರಿಂದ ಲಂಗ್ ಕೆಪಾಸಿಟಿ ಇಂಪ್ರೂವ್ ಆಗುತ್ತೆ ಮತ್ತು ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಮನಸ್ಸಿಗೆ ಬಹಳ ಪ್ರಶಾಂತತೆಯನ್ನು ತರುತ್ತೆ. ಮುಖ್ಯವಾಗಿ ಡಯಾಬಿಟಿಸ್ ಮತ್ತು PCOS ಅಲ್ಲಿ ಹಾರ್ಮೋನಲ್ ವೇರಿಯೇಷನ್ಸ್ ಬಹಳ ಆಗಿರುತ್ತೆ. ಇದು ಎರಡು ಸಮಸ್ಯೆನೂ ಹಾರ್ಮೋನಲ್ ವೇರಿಯೇಷನಿಂದನೇ ಆಗೋದು. ಸೊ ಮನಸ್ಸು ಮತ್ತು ಶರೀರ ಎಷ್ಟು ಕಾಮ್ ಆಗ್ತಾ ಹೋಗುತ್ತೆ, ಎಷ್ಟು ಪ್ರಶಾಂತವಾಗಿರುತ್ತೆ, ಅಷ್ಟು ಈ ಕಂಡೀಷನ್ಗೆ ಭಾಳ ಹೆಲ್ಪ್ ಆಗುತ್ತೆ.